Are you all getting sleep? Really? Whenever I'll have my food, I will get nice sleep. How come you are not sleeping? You are not getting sleep? Yeah, you are not getting sleep? You are all alert? Okay, let me check. Okay, how alert you are. Let's play a game. Shall we? Yeah. It's a very simple game. It's only action game. You are not supposed to open your mouth. Okay. So whenever I say pumpkin, you know pumpkin, right? ಕುಂಬಳಕಾಯಿ ಗೊತ್ತಲ್ಲ ಎಲ್ಲರಿಗೂ? ಕುಂಬಳಕಾಯಿ ಅಂದಾಗ ಕುಂಬಳಕಾಯಿ ಆಕ್ಷನ್ ಮಾಡಬೇಕು. ಓಕೆ, ಸೋರೆಕಾಯಿ ಅಂದಾಗ ಸೋರೆಕಾಯಿ ಆಕ್ಷನ್ ಲೈಕ್ ದಿಸ್. ಅಂಡ್ ದೆನ್ ಸ್ನೇಕ್ ಗಾರ್ಡ್ ಅಂದ್ರೆ ಪಡುಲ್ಕಾಯಿ. ಸ್ನೇಕ್ ಗಾರ್ಡ್ ಅಂತಾರೆ ಇಂಗ್ಲಿಷಲ್ಲಿ. ಪಡುಲ್ಕಾಯಿ ಉದ್ದ ಇರುತ್ತೆ. ಓಕೆ, ಜಸ್ಟ್ ಆಕ್ಷನ್. ವಾಟ್ ಐ ಸೇ ಯು ಡೂ. ವೆನ್ ಯು ಆರ್ ಪ್ಲೇಯಿಂಗ್ ಯು ಶುಡ್ ವಾಚ್ ಮೀ. ನೀವು ಆಟ ಆಡಬೇಕಾದ್ರೆ ನನ್ನನ್ನೇ ನೋಡಬೇಕು, ಮತ್ತೆ ಚೀಟಿಂಗ್ ಮಾಡೋಂಗಿಲ್ಲ. ಔಟ್ ಆದರೆ ಆಟ ಕಂಟಿನ್ಯೂ ಮಾಡೋಂಗಿಲ್ಲ. ಕ್ಲಿಯರ್? ದ ಇನ್ಸ್ಟ್ರಕ್ಷನ್ ಇಸ್ ಯು ಆರ್ ನಾಟ್ ರಿಪೀಟಿಂಗ್. ನಿಮ್ಮ ಬಾಯಿನ ಓಪನ್ ಮಾಡಿ ನೀವೇನು ರಿಪೀಟ್ ಮಾಡೋಂಗಿಲ್ಲ. ನಾನು ಇನ್ಸ್ಟ್ರಕ್ಷನ್ ಹೇಳ್ತೀನಿ, ನಾನು ಏನು ಹೇಳ್ತೀನೋ ಅದನ್ನು ಮಾಡಬೇಕು. ನಾನು Okay, properly focus. I want teachers to keep quiet. Okay, pumpkin, snake guard, ash guard, pumpkin, ash guard. ಆಗ್ತಾ ಇದೆ ash guard. ಕರೆಕ್ಟ್ ಆಗಿ ಆಡ್ಬೇಕು. ಓಕೆ, pumpkin, ash guard, snake guard, pumpkin, snake guard, ash guard. ಇದು ash guard ಕರೆಕ್ಟಾ? ಸ್ವಲ್ಪ ಕನ್ಫ್ಯೂಷನ್. pumpkin, snake guard, pumpkin, snake guard, ash guard, pumpkin. Right. SSLC ಆದ್ಮೇಲೆ PU ನಲ್ಲಿ ಸೈನ್ಸ್ ತಗೊಂಡು ಸೈನ್ಸಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ನೀಟ್ ಎಕ್ಸಾಮ್ ಬರೆದು MBBS ಮೊಬೈಲ್ ಅಲ್ಲಿ ಅಥವಾ ಆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ರೆ ಏನಾಗುತ್ತೆ? ಗೇಮಿಂಗ್ ಆಡ್ಕೊಂಡಿದ್ರೆ, ಎಂಟರ್ಟೈನ್ಮೆಂಟೇ ನೋಡ್ತಾ ಇದ್ರೆ ಎಜುಕೇಶನ್ ಕಡೆ ಗಮನ ಇರೋದಿಲ್ಲ. ಹೌದಲ್ವಾ? ಯಾಕೆ ನಿಮಗೆ ಕ್ಲಾಸ್ ರೂಮಲ್ಲಿ ಟೀಚರ್ ಏನಾದ್ರು ಹೇಳ್ತಾ ಇದ್ರೆ ಫೋಕಸ್ ಮಾಡೋಕ್ಕಾಗಲ್ಲ? ಬಿಕಾಸ್ ಆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಮೊಬೈಲಲ್ಲಿ ಆಗಿರ್ಬೋದು ತುಂಬಾ ಪಿಕ್ಚರ್ಸ್ ಬರುತ್ತೆ. ಇಸ್ಂಟ್ ಇಟ್? ನೀವು ಎಷ್ಟು ತಿರುಗಿಸ್ತಾ ಹೇಳಿ, ಡೋಂಟ್ ಎವರ್ ಕೀಪ್ ದ ಮೊಬೈಲ್ ನೆಕ್ಸ್ಟ್ ಯು. ಏನೇ ಇನ್ಫಾರ್ಮೇಶನ್ ಬೇಕಾಯ್ತು ಅಂದ್ರೂ ಎಲ್ಲ ಬೇರೆ ಕಡೆ ಇಡೀ ಇನ್ಫಾರ್ಮೇಶನ್ ಬೇಗ ಹೋಗಿ ನೋಡಿ ಮತ್ತೆ ವಾಪಸ್ ಅಲ್ಲೇ ಇಟ್ಬಿಟ್ಟು ನೀವು ಓದೋ ಜಾಗದಲ್ಲಿ ಕೂತ್ಕೊಂಡು ಓದಬೇಕು. ಅಂಡ್ ದೇರ್ ಇಸ್ ಒನ್ ಮೋರ್ ಟೆಕ್ನಿಕ್ ಕಾಲ್ಡ್ ಟೆಕ್ ಫ್ರೀ ಅವರ್. ಟೆಕ್ ಫ್ರೀ ಅವರ್ ಅಂದ್ರೆ ಏನು? ಟೆಕ್ನಾಲಜಿ ಫ್ರೀ ಅವರ್ ಅಂತ. 1 hour ನಾನು ಯಾವುದೇ ಗ್ಯಾಡ್ಜೆಟ್ಸ್ ನ ಉಪಯೋಗಿಸಲ್ಲ. ಅದು ಲ್ಯಾಪ್ಟಾಪ್, ಟ್ಯಾಬ್, ಮೊಬೈಲ್. ಕ್ಲೋಸ್ ಯುವರ್ ಐಸ್. ಇಲ್ಲೇನು ಮಿರಾಕಲ್ ಮಾಡಿಲ್ಲ. ಜಸ್ಟ್ ಕ್ಲೋಸ್ ಯುವರ್ ಐಸ್. Everyone, until I say don't open your eyes. Okay? ನಾನು ಹೇಳೋದು ಬ್ರೆತ್. ದೇಹ ಈಸಿ ಆಗಿರಲಿ. ಓನ್ಲಿ ನೆಕ್ ಅಂಡ್ ಯುವರ್ ಬ್ಯಾಕ್ ಶುಡ್ ಬಿ ಸ್ಟ್ರೇಟ್. ನಿಮ್ಮ ಬೆನ್ನು ನೇರ ಇರಲಿ, ಕತ್ತು ನೇರ ಇರಲಿ. ದೇಹದ ಇಡೀ ಭಾಗ ಲೂಸ್ ಅಂಡ್ ವಾಚ್ ಯುವರ್ ಬ್ರೆತ್. ಉಸಿರಾಟನ ಗಮನಿಸಿ. ಉಸಿರನ್ನ ತಗೊಳ್ಳಿ. ಹೋಲ್ಡ್ ಯುವರ್ ಬ್ರೆತ್. ರಿಲೀಸ್ ಯುವರ್ ಬ್ರೆತ್. ಹೋಲ್ಡ್ ಯುವರ್ ಬ್ರೆತ್. ಉಸಿರನ್ನ ತಗೊಳ್ಳಿ, ಹಿಡಿದಿಟ್ಕೊಳ್ಳಿ, ಮತ್ತೆ ಉಸಿರನ್ನ ಬಿಡಿ, ಹಿಡಿದಿಟ್ಕೊಳ್ಳಿ. ಜಸ್ಟ್ ಟೇಕ್ ಅ ಡೀಪ್ ಬ್ರೆತ್ ಇನ್, ಹೋಲ್ಡ್, ರಿಲೀಸ್, ಹೋಲ್ಡ್. ಟೇಕ್ ಅ ಡೀಪ್ ಬ್ರೀತ್ ಇನ್, ಹೋಲ್ಡ್, ರಿಲೀಸ್, ಹೋಲ್ಡ್. Deep breath in, hold, release, hold. Now take your right hand to your heart. ನಿಮ್ಮ ಹೃದಯದ ಹತ್ತಿರಕ್ಕೆ ನಿಮ್ಮ ಬಲಗೈಯನ್ನು ಇಟ್ಕೊಳ್ಳಿ. ಹೃದಯದ ಮೇಲೆ ನಿಮ್ಮ ಬಲಗೈಯನ್ನು ಇಟ್ಕೊಳ್ಳಿ. ಕ್ಲೋಸ್ ಯುವರ್ ಐಸ್, ಡೋಂಟ್ ಓಪನ್. ರಿಪೀಟ್ ಆಫ್ಟರ್ ಮೀ. ನಾನು ಏನು ಹೇಳ್ಕೊಡ್ತೀನೋ ಅದನ್ನ ನಾನು ಹೇಳಿದ ನಂತರ ರಿಪೀಟ್ ಮಾಡಿ. ಹಿಯರ್ ಆಫ್ಟರ್ I will be mindful
ಮೊಬೈಲ್ ಯೂಸೇಜ್. ಇನ್ನು ಮುಂದೆ ನಾನು ನನ್ನ ಮೊಬೈಲ್ ಬಳಕೆಯನ್ನು ಜಾಗೃತರಾಗಿ ಬಳಸುತ್ತೇನೆ. ಹಿಯರ್ ಆಫ್ಟರ್ I am studying in class 5th. I learned about we avoid the mobile. Myself introduce, I am Gaurav. I am from 10th standard. ನಾನು ಈ ಕ್ಲಾಸಲ್ಲಿ ಕಲ್ತಿದ್ದನ್ನ ಮೊಬೈಲ್ ಹೇಗೆ ಅವಾಯ್ಡ್ ಮಾಡಬೇಕು ಅಂತ. ಮೊಬೈಲ್ನ ನಾವು ಲಿಮಿಟ್ನಲ್ಲಿ ಯೂಸ್ ಮಾಡಬೇಕು. ಹೆಚ್ಚು ಬಳಕೆ ಮಾಡೋದ್ರಿಂದ ಅದು ನಮ್ಮ ಬ್ರೈನ್ಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೂ ನಾವು ಮೊಬೈಲ್ನ ಎಷ್ಟು ಬಳಸಬೇಕು ಅಂದರೆ ಊಟದಲ್ಲಿ ಉಪ್ಪಿನಕಾಯಿ ಎಷ್ಟು ಇರಬೇಕು ಅಷ್ಟೇ ಬಳಸಬಾರ್ದು. ಆದರೆ ಉಪ್ಪಿನಕಾಯಿ ಊಟ ಆಗಬಾರ್ದು ಅಂತ ಗಾದೆ ಇದೆ. ಸೊ ವಿ ಶುಡ್ ಯೂಸ್ ದ ಮೊಬೈಲ್ ಆ್ಯಸ್ ಅ ಲಿಮಿಟ್. ಸೊ ಮೊಬೈಲ್ನ ಲಿಮಿಟಲ್ಲಿ ಯೂಸ್ ಮಾಡೋದ್ರಿಂದ ನಿಮಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಸೊ ಇಷ್ಟನ್ನು ನಾನು ಕಲ್ತ್ಕೊಂಡಿದ್ದೀನಿ. ಥ್ಯಾಂಕ್ ಯು. My name is Kushi Vigoda. I am from 5th standard. ಇದರಿಂದ ನಾನು ಜಾಸ್ತಿ ಮೊಬೈಲ್ನ ಯೂಸ್ ಮಾಡಬಾರ್ದು, ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಬೇಕು ಅಂತ ಕಲಿತೆ. ಆಮೇಲೆ ಟಿವಿ ಮೊಬೈಲ್ ಎಲ್ಲನೂ ಕಡಿಮೆ ಯೂಸ್ ಮಾಡಿ ಓದೋದ್ರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ಬೇಕು. I am Prachi from 9th standard. I learned more from ma'am. What less use of mobile, addiction from mobile. We have to use less mobile. When you eat food, you should not use mobile or TV. That's. Thank you.